ಹತ್ಕೊಂಡಿದ್ದೀನಿ ಗೈಸ್ ನಾನು. ಮತ್ತು ನಮ್ಮ ಅಪ್ಪ ಹೋದ್ರು ಕೆಲಸಕ್ಕೆ. 11:45 ಇಲ್ಲ 11:50 ಆಗಿತ್ತು. ಆಗ ನಮ್ಮಪ್ಪ ಫೋನ್ ಮಾಡಿ ಕೇಳಿದ್ರು ನನಗೆ, ಊಟ ಮಾಡಿದ್ಲ ಅಂತ. ನಮ್ಮಮ್ಮನ ಕೇಳಿದ್ರು, ಅವಳು ಊಟ ಮಾಡಿದ್ಲ ಅಂತ. ನಮ್ಮಮ್ಮ ಇಲ್ಲ, ನೀನು ಗದ್ರೀತಕ್ಕೆ ಅವಳು ಕೋಪ ಮಾಡಿಕೊಂಡು ಊಟನೇ ಮಾಡಿಲ್ಲ ಅಂತ ಹೇಳಿದ್ರು. ಆವಾಗ ನಮ್ಮಪ್ಪ ಬಂದ್ಬಿಟ್ಟು ಏನಾಯಿತು ಇನ್ನೊಂದು ಸತಿ ಮಾತಾಡಲ್ಲ ಅಂತ ಹೇಳಿ ನಮ್ಮಪ್ಪನೇ ಸಮಾಧಾನ ಮಾಡಿದ್ರು. ಆಮೇಲೆ ಕೇಳಿದ್ರು ಏನು ಬೇಕು ಅಂತ. ಗೈಸ್ ನನಗೆ ಕೋಪ ಬಂದಾಗ ನನಗೇನಾದ್ರು ಇಷ್ಟವಾಗಿತ್ತು ನಮ್ಮಪ್ಪ ತಂದು ಇಟ್ಬಿಡ್ತಾರೆ ಮುಂದೆ. ಇಲ್ಲ ಅಂದರೆ ನಾನು ಜಾಸ್ತಿ ಹೇಳ್ತಾರೆ. ನಮ್ಮಪ್ಪ ಈಗಲೂ ಗ್ರೇಪ್ ಬಾಟ್ಲ್ ಕೊಡಿಸ್ತಾರೆ ಗೊತ್ತಾ. ಹೋಗಿ ಅಷ್ಟೊತ್ತಲ್ಲಿ ಕಳಿಸ್ದೆ, ಬೇಕ್ರಿಗೆ ಕಳಿಸಿದ್ದೀನಿ. ಅದೇನು ಮಾಡ್ತೀರೇನೋ ಗೊತ್ತಿಲ್ಲ, ನನಗೆ ಜಾಮೂನ್ ಬೇಕು ಅಂತ. ಪಾಪ ಅಷ್ಟೊತ್ತಲ್ಲಿ ಗಾಯ್ಸ್ ಎಷ್ಟು 12:15 ಏನೋ ಆಗಿತ್ತು. ಅವ್ರು ವಾಪಸ್ ಮನೆಗೆ ಬರೋಕ್ಕೆ ಜಾಮೂನ್ ತಂದು ತಿನ್ನಿಸಿ ಊಟ ಮಾಡಿಸಿ ಮಲಗಿಸಿದ್ದಾರೆ ಗೊತ್ತಾ. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮಪ್ಪ ನನ್ನ. ನೋಡಿ ಗಾಯ್ಸ್, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮ ಅಪ್ಪ ಅಮ್ಮ ಅವ್ರನ್ನೆಲ್ಲ ಬಿಟ್ಟು ನಾವು ಯಾರ್ದೋ ಮನೆಗೆ ಹೋಗ್ಬೇಕಂದ್ರೆ ಹೆಂಗೆ ಅನ್ಸುತ್ತಲ್ವ. ಅದಕ್ಕೆ ನಾನು ಯಾವಾಗಲೂ ನಮ್ಮ ಅಮ್ಮಗೆ ಹೇಳ್ತಾ ಇರ್ತೀನಿ, ಅಮ್ಮ ನಿನ್ಗೆ ಏನು ಬೇಕೋ ಆ ಕೆಲಸ ನಾನು ಮಾಡಿಕೊಡ್ತೀನಿ, ನಿನ್ನ ಜೊತೆಗೆ ಇರ್ತೀನಿ, ಎಲ್ಲೂ ಕಳಿಸ್ಬೇಡ ನನ್ನ, ನಿಮ್ಮ ಜೊತೆಗೆ ಇಟ್ಕೊಳ್ರಿ. ಏನೋ ನಮ್ಮ ಅಪ್ಪ ಚೆನ್ನಾಗಿ ದೊಡ್ಡದಾಗಿತ್ತು ತನ್ನೋದು, ಚೆನ್ನಾಗಿ ತಿಂದು ಮಲ್ಕೊಂಡು ಇಲ್ಲೇ ನಮ್ಮ ಮನೇಲೇ ಇರ್ತೀನಿ, ಏನು ಬೇಕೋ ಅದು ಕೆಲಸ ಮಾಡಿಕೊಡ್ತೀನಿ, ನಿಮ್ಮ ಕೈಗೆ ಬೇಕಾದ್ದು ಮಾಡಿಕೊಡ್ತೀನಿ, ಕಣ್ಣಿಗೆ ಬೇಕಾದ್ದು ಮಾಡಿಕೊಡ್ತೀನಿ, ಏನು ಬೇಕೋ ಅಡುಗೆ ನೀವೇನು ತಪ್ಪು ಇಂಥದ್ದು ಮಾಡಿ ಅಂತ ಹೇಳಿದ್ರೆ ಮಾಡ್ತೀನಿ, ನಿಮ್ಗೆ ಮರ್ಯಾದೆ ತೆಗಿಯೋ ಕೆಲಸ ಮಾಡಲ್ಲ ನಾನು ಯಾವತ್ತೂ, ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ನಮ್ಮಮ್ಮ ಇಲ್ಲ ಹಂಗಾಗಲ್ಲ, ನೋಡಿದ ಜನ ಏನು ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಗೈಸ್ ನನಗೊಂದು ಅರ್ಥ ಆಗಲ್ಲ, ನೋಡಿದ ಜನ ಅಂತ ಇರ್ತಾರಲ್ಲ, ಆ ನೋಡಿದ ಜನ ಯಾರು ಗೈಸ್ ನನಗೆ ಗೊತ್ತೇ ಆಗ್ತಾ ಇಲ್ಲ. ನಾನು ಏನಾದರೂ ವೀಡಿಯೋ ರೀಲ್ಸು ಮಾಡ್ಬೇಕಾದ್ರೆ ನನ್ನ ತಮ್ಮ ಬಂದು ಡಿಸ್ಟರ್ಬ್ ಮಾಡ್ತಾನೆ. ಇವಾಗ ಅದೇ ಬರ್ತಿದ್ದಾನೆ ಆ ಬಟ್ಟೆ ನೋಡಿ ಗೈಸ್. ಇನ್ನು ನನ್ನ ತಮ್ಮ ನಮ್ಮಮ್ಮನ ತೋರಿಸಿದ್ದೀನಿ, ಇನ್ನು ನಮ್ಮಪ್ಪ ನನ್ನ ತಂಗಿ ಬಂದ ಅವನೇ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದಾನೆ ಗಾಯ್ಸ್. ವೀಡಿಯೋ ಮಾಡೋಕ್ಕೆ ಬಿಡ್ತಾನೆ, ನಗಿಸ್ಬಿಡ್ತಾನೆ ಅವನು. ತುಂಬ ಹೊಡಿತಾನೆ ಗಾಯ್ಸ್. ಯಾರಾದರೂ ಬ್ರದರು ಮತ್ತು ಸಿಸ್ಟರ್ಸು ಇದ್ದರೆ ಮನೇಲಿ, ಅವರು ಫಸ್ಟ್ ಹುಟ್ಟಿರ್ತಾರಲ್ಲ, ಅವ್ರು ತುಂಬಾ ಟಾರ್ಚರ್ ಕೊಡ್ತಾರೆ. ಇದರಲ್ಲಿ ನಾನಂತೂ ಹೊಡಿಯಲ್ಲ, ಅವ್ರನ್ನ ಬೈಯೋದಿಲ್ಲ, ಅವರೇ ನನ್ನ ಹೊಡಿತಾರೆ, ಬೈತಾರೆ. ನನ್ನ ತಮ್ಮ ಬೈತಾನೆ ನನ್ನ. ಅವಮಾನ ಅಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನನ್ನ ತಂಗಿಗೆ ನಾನು ಹೊಡಿತೀನಿ, ನನ್ನ ತಮ್ಮಗೆ ನಾನು ಹೊಡಿತೀನಿ ಅಂತ. ನಾನೇನು ಹೇಳಲಿ ಗೈಸ್, ನನಗೆ ಹೊಡಿತಾ ಇರ್ಬೋದು ನೋಡಿ. ತಿರ್ಗಾ ಹಂಗೆ ಮಾಡ್ತಿದ್ದಾನೆ ಅವನು. ಆದ್ರೂ ನಾವು ಅಪ್ಪ ಇಲ್ದಿದ್ದಾಗೆ ಎಷ್ಟೊಂದು ನಾಟಕಗಳು ಆಡೋದು ಅವನು. ನಾವು ಅಪ್ಪ ಇದ್ದಾಗ ಅವನು ಈ ಥರ ಎಲ್ಲ ಆಡ್ಬಿಡಿ ಚೆನ್ನಾಗಿ ಬರೆಸ್ತಾರೆ ಅವನಿಗೆ. ತುಂಬ ಡಿಸ್ಟರ್ಬ್ ಮಾಡ್ತಾನೆ ಗೈಸ್ ನನ್ನ ತಮ್ಮ. ನೋಡಿ ಸ್ಕೂಲಿಂದ ಬೇಗ ಬಂದಿದ್ದಾನೆ, ಎಕ್ಸಾಮ್ ಇದೆ ಅವನಿಗೆ. ಸ್ಕೂಲಿಂದ ಬೇಗ ಬಂದವನು ಅಂದ್ಬಿಟ್ಟು ಬರೀ ಟಾರ್ಚರೇ ಕೊಡ್ತಾನೆ. ನಾವು ಮಗುದು ಅಷ್ಟೇ, ಊಟ ಮಾಡಿದ್ದೀವಿ ತಿನ್ನು ಅಂದ್ರೂ ತಿನ್ನಲ್ಲ. ಅವನಿಗೆ ಈ ರೋಡ್ ಸೈಡೆಲ್ಲ ಇದು ಎಲ್ಲ ಹಾಕಿ ಮಾಡಿರ್ತಾರಲ್ಲ ಅದೇ ಬೇಕು ಅವನಿಗೆ. ನಮಗೆ ಏನಿಲ್ಲ ಗೈಸ್, ಯಾವುದಿದ್ರೂ ನಡೆಯುತ್ತೆ, ಹೊಟ್ಟೆ ತುಂಬಿದ್ರೆ ಸಾಕು. ಗೈಸ್ ಏನು ಗೊತ್ತಾ, ಯಾರಾದರೂ ಬರ್ಡೇ ಮಾಡ್ಕೊಂಡ್ರೆ ಎಲ್ಲ ಕೇಕಿಗೆ ಮಾಡ್ಕೊತಾರೆ. ನಾನು ಅರ್ಧ ಬರ್ಡೇ ಮಾಡ್ಕೊಳ್ಳೋದೇ ಗಿಫ್ಟ್ಸ್ ಕೊಡ್ತಾರೆ ಅಂತ. ನಾನು ತುಂಬ ಇಷ್ಟ ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಐಸ್ ಕೇಕು. ನನಗೆ ಯಾವಾಗೂ ಅದೇ ತರಿಸೋದು. ಅರ್ಧ ಬರ್ಡೇ ಮಾಡ್ಕೊಳ್ಳೋದೇ ನಾನು ಕೇಕ್ ತಿನ್ನೋಕ್ಕೆ ಮತ್ತು ಗಿಫ್ಟ್ ಕೊಡ್ತಾರೆ ಅಂತ. ನೋಡಿ ಗಾಯ್ಸ್, ಟೈಮ್ ಎಷ್ಟಾಯಿತು, 1:16 ಇನ್ನೂ ನನ್ನ ಕಸಿನ್ ಬಂದಿಲ್ಲ. ಎಷ್ಟು ನನಗೆ ತುಂಬ ಲೈಫಲ್ಲಿ ತುಂಬ ಇರಿಟೇಷನ್ ಅಂದರೆ ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡೋದು. ಎಷ್ಟೊತ್ತು ನಾವು ಅಪ್ಪನೂ ಅಷ್ಟೇ, ಬೆಳಗ್ಗೆ ರೆಡಿ ಆದಮೇಲೆ ಕಾಲ್ ಮಾಡ್ತೀವಿ ಕರ್ಕೊಂಡೋಗಿ ಬನ್ನಿ ಅಂತ. ಗೈಸ್ 8:15 ಕಾಲ್ ಮಾಡಿರ್ತೀವಿ, ನಾವು ಅಪ್ಪ ಬರೋದು 8:45ಗೆ. ಟೈಮ್ ಸೆನ್ಸೇ ಇಲ್ಲ ನಮ್ಮ ಪಪ್ಪನಿಗೆ. ಅವ್ರ ಮಗಳು ನನಗೂ ಟೈಮ್ ಸೆನ್ಸ್ ಇಲ್ಲ. ನೋಡಿ ಗಾಯ್ಸ್, ಬೈಕ್ ಓಡ್ಸೆಲ್ಲ ಹೋಗ್ತಾ ಇದೆ, ತೊದಲ್ತಾ ಇದೆ. ಯಾಕೆ ಭಯ ಆಗ್ತಾ ಇದೆ ಅಂತಲೂ ಗೊತ್ತಿಲ್ಲ. ತಲೆ ಬೇರೆ ನೋವ್ತಿದೆ ಗಾಯ್ಸ್. ಇನ್ನು ಹೋಲಿ ಆಡಿ ಬಂದು ಎಷ್ಟೊತ್ತು ಗಾಯ್ಸ್ ವೆಯ್ಟ್ ಮಾಡೋದು. ಗೈಸ್ ನಾನು ಒಂದು ಕೇಳ್ಕೋಬೇಕು. ಈಗ ಈ ವ್ಲಾಗ್ಸ್ ಎಲ್ಲ ಮಾಡಿ ಹಾಕ್ತಾರಲ್ಲ, ಅವ್ರಿಗೆ ಲೈಕ್ ಮಾಡ್ತೀರಾ ಮತ್ತು ಡಿಸ್ಲೈಕು ಮಾಡ್ತೀರಾ, ಅದು ಸೆಕೆಂಡ್ರಿ. ಮತ್ತು ಸಬ್ಸ್ಕ್ರೈಬು ಮಾಡ್ತೀರಾ, ಅದು ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾಡ್ತೀರಾ, ಅವ್ರು ಇಷ್ಟ ಆದರೆ. ಬಟ್ ಕಮೆಂಟ್ಸು ಏನಂದರೆ ಅವ್ರಿಗೆ ಇಷ್ಟ ಆಗೋ ಥರ ಮಾಡಿ, ಮೋಟಿವೇಟ್ ಮಾಡೋ ಥರ. ಅವ್ರು ಏನಾದ್ರು ತಪ್ಪು ಮಾಡಿದರೆ ಅದು ಸರಿ ಮಾಡ್ಕೊಳ್ಳೋ ಥರ ಮಾಡಿ. ಬಟ್ ಅವ್ರಿಗೆ ಬ್ಯಾಡ್ ಕಮೆಂಟ್ಗಳು ಹಾಕಬೇಡಿ, ಯಾಕಂದರೆ ಅದು ಅವ್ರಿಗಿಂತ ಅವರು ಫ್ಯಾಮಿಲಿ ಮೇಲೆ ಇದಾಗುತ್ತೆ. ನೋಡಿದವರು
ಅದು ಅವ್ರಿಗೂ ಚೆನ್ನಾಗಿ ಕಾಣಿಸಲ್ಲ, ಕಮೆಂಟ್ಸ್ ಮಾಡಿದವ್ರಿಗೂ ಚೆನ್ನಾಗಿ ಕಾಣಿಸಲ್ಲ, ಮತ್ತು ಆ ವಿಡಿಯೋ ಮಾಡಿರೋರ್ಗೂ ಚೆನ್ನಾಗಿ ಕಾಣಿಸಲ್ಲ. ಅವ್ರಿಗೆ ಆ ವಿಡಿಯೋದಲ್ಲಿ ಏನಿದೆ, ಏನಾದರೂ ತಪ್ಪಿದೆಯಾ ಅದನ್ನ ಹೇಳಿ ಅವ್ರು ತಿದ್ಕೊತಾರೆ ವಿಡಿಯೋ ಮಾಡಿ, ಇನ್ನೊಂದು ಸಲ ಬೇರೆ ಥರ ಮಾಡೋಣ ಅಂತ. ಬಟ್ ನೀವು ಬ್ಯಾಡಾಗಿ ಕಮೆಂಟ್ ಮಾಡಿದ್ರೆ, ಆ ಕಮೆಂಟ್ ಪಾಸ್ ಮಾಡಿದ್ರೆ ಅವ್ರಿಗೂ ನೋವಾಗುತ್ತೆ, ಮತ್ತು ಅವರು ಡೌನ್ ಆಗಿಬಿಡ್ತಾರೆ, ಮುಂದಕ್ಕೆ ಬರಲ್ಲ ಅವರು. ತುಂಬ, ಯಾಕಂದರೆ ತುಂಬ ಕಷ್ಟಪಟ್ಟು ಅವ್ರ ತಂದೆ ತಾಯಿ ಸಾಕ್ತಾ ಇರ್ತಾರೆ, ಅವರು ತುಂಬ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ. ಏನೋ ಎಲ್ಲ ಜನ ಸಂಪಾದನೆ ಮಾಡೋಕ್ಕೋಸ್ಕರ ವಿಡಿಯೋಸ್ ಮಾಡ್ತಾರೆ, ರೀಲ್ಸ್ಗಳು ಮಾಡ್ತಾರೆ. ಬಟ್ ಅದನ್ನು ನೀವು ಇಷ್ಟಪಡಬೇಕೇ ಹೊರ್ತು, ಇಲ್ಲ ಇಷ್ಟಪಟ್ಟಿಲ್ಲನೂ ಅದು ನಿಮಗಿದು ಇಷ್ಟಪಟ್ಟಿಲ್ಲನೇ ಹಿಂಗೆ ಮಾಡ್ತಾಯಿರಿ, ರೀಲ್ಸ್ ನೋಡೋವಾಗ ಮೂವ್ ಮಾಡ್ತಾಯಿರಿ, ನೆಕ್ಸ್ಟ್ ವೀಡಿಯೋಗೆ ಹೋಗಿ. ಬಟ್ ಬ್ಯಾಡ್ ಕಮೆಂಟ್ಸಾಗಿ ಹಾಕಬೇಡಿ. ಯಾಕಂದರೆ ಎಲ್ಲರ ಮನೆಯಲ್ಲೂ ಮಗ ಮಗಳು ಅಕ್ಕ ತಂಗಿ ಎಲ್ಲರೂ ಇರ್ತಾರಲ್ವ, ಅದೆಲ್ಲ ನೋಡ್ಕೊಂಡು ಕಮೆಂಟ್ ಮಾಡಿ. ಅದೊಂದೇ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದು. ಓಕೆ ಗಾಯ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.